ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ರಸಲ್ ಮೇನಿಯಾ 41 ಸ್ಟೇಜ್ ಅಫಿಷಿಯಲ್ ಆಗಿ ರಿವೀಲ್ ಆಗಿದೆ. ಯೂಟ್ಯೂಬ್ ಚಾನಲ್ ಅಲ್ಲಿ ಡಬ್ಲ್ಯೂ ಅವರು ರಿವೀಲ್ ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ಆಕ್ಚುಲಿ ಪ್ಯಾಟ್ ಮ್ಯಾಕಫಿ ಶೋ ಮುಗಿಬೇಕಾದ್ರೆ ನಮ್ಮ ಪ್ಯಾಟ್ ಮ್ಯಾಕಫಿ ಅವರು ಇದನ್ನ ಅನೌನ್ಸ್ ಮಾಡ್ತಾರೆ, ನಾನು ರಿವೀಲ್ ಮಾಡ್ತಾ ಇದ್ದೀನಿ ಅಂತ. ಅಂಡ್ ಕ್ಯಾಮ್ರಾ ಆಂಗಲ್ ಹಂಗೆ ಅವ್ರ ಹಿಂದೆ ಹೋದಾಗ ನಮಗೆ ರಸಲ್ ಮೇನಿಯಾ 41 ನ ಸ್ಟೇಜ್ ನೋಡೋದಕ್ಕೆ ಸಿಗುತ್ತೆ. ಸ್ಟೇಜ್ ಮಾತ್ರ ಆಸಮ್ ಆಗಿತ್ತು ಗೈಸ್. ಆ ಒಂದು ಕಲರ್ ಕಾಂಬಿನೇಷನ್ ಇನ್ನೂ ಕೂಡ ಚೆನ್ನಾಗಿದ್ದಿದ್ರೆ ಇನ್ನೂ ಕೂಡ ಎಕ್ಸ್ಟ್ರಾರ್ಡಿನರಿ ಆಗಿರೋದು. ಬಟ್ ಏನು ಪರವಾಗಿಲ್ಲ ಗೈಸ್, ಸಖತ್ತಾಗಿತ್ತು. ತುಂಬಾ ದೊಡ್ಡ ಸ್ಟೇಜ್ ನ ಡಬ್ಲ್ಯೂ ಅವರು ಬಿಲ್ಡ್ ಮಾಡಿದ್ದಾರೆ. ಆ ಒಂದು ಪ್ಲಾಜಾ ಹೋಟೆಲ್ ಸ್ಟ್ರಕ್ಚರ್ ನು ಕೂಡ ಡಬ್ಲ್ಯೂ ಅವರು ಮೇಲ್ಗಡೆ ಬಿಲ್ಡ್ ಮಾಡಿದ್ದಾರೆ. ಬೇಸಿಕಲಿ ಸ್ಕ್ರೀನ್ ನ ಹಾಕ್ಬಿಟ್ಟು ಅದರಲ್ಲಿ ಆ ಒಂದು ಇಮೇಜ್ ನ ಜನರೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಸ್ಟೇಜ್ ಮಾತ್ರ ಸಿಕ್ಕಾಪಟ್ಟೆ ಹ್ಯೂಜ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ರ್ಯಾಂಪ್ ಕೂಡ ಅಷ್ಟೇ ಮ್ಯಾಸಿವ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ರ್ಯಾಂಪ್ ಮೇಲ್ಗಡೆ ಡಬ್ಲ್ಯೂ ಅವರು ಕಾರ್ಸ್ ಗಳನ್ನು ಕೂಡ ನೇತಾಕಿದ್ದಾರೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಏನೇ ಆಗಲಿ ಗೈಸ್, ಅದ್ಭುತವಾಗಿತ್ತು. ರಸಲ್ ಮೇನಿಯಾ 39 ಗಿಂತ ಸ್ವಲ್ಪ ಡೌನ್ ಆಗಿ ಇದನ್ನ ನಾನು ರ್ಯಾಂಕ್ ಮಾಡ್ತೀನಿ, ಯಾಕಂದ್ರೆ ಕಲರ್ ನನಗೆ ಸಿಕ್ಕಾಪಟ್ಟೆ ಡಲ್ ಅಂತ ಅನ್ನಿಸ್ತಾ ಇದೆ. ಗೊತ್ತಿಲ್ಲ ಯಾಕೋ. ರಸಲ್ ಮೇನಿಯಾ 39 ಸ್ಟೇಜ್ ಸಿಮಿಲರ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಅಂದ್ರೆ 80% ಸಿಮಿಲರ್ ಡಿಸೈನ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಆದ್ರೂ ಕೂಡ ಅದರಲ್ಲಿ ಕಲರ್ ಜಾಸ್ತಿ ಇತ್ತು. ಬಟ್ ಇದರಲ್ಲಿ ಯಾಕೋ ಸಿಕ್ಕಾಪಟ್ಟೆ ಕಲರ್ ಡಲ್ ಅಂತ ಅನ್ನಿಸ್ತಾ ಇದೆ. ರೆಡ್, ಗೋಲ್ಡ್ ಹಾಗೆ ಬ್ಲಾಕ್ ಥೀಮ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಪರವಾಗಿಲ್ಲ, ಅಮೇಜಿಂಗ್ ಆಗಿ ಈ ಬಾರಿ ಡಬ್ಲ್ಯೂ ಅವರು ಏನೋ ಒಂದು ಎಫರ್ಟ್ ನ ಹಾಕಿ ಡಿಸೈನ್ ಮಾಡಿದ್ದಾರೆ. ಇಷ್ಟೇ ಅಲ್ಲ ಗಾಯ್ಸ್, ನಮ್ಮ ಸಿಎಂ ಪಂಕ್ ಹಾಗೆ ರೋಮನ್ ರೈನ್ಸ್ ಅವರ ಥೀಮ್ ಸಾಂಗ್ ನ ಪ್ಲೇ ಮಾಡಿ ಡಬ್ಲ್ಯೂ ಅವರು ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ದಾರೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ನಮ್ಮ ಸಿಎಂ ಪಂಕ್ ಅವರ ಥೀಮ್ ಸಾಂಗ್ ಪ್ಲೇ ಆದಾಗ ಈ ಒಂದು ಸ್ಟೇಜ್ ಯಾವ ರೀತಿ ನಮಗೆ ನೋಡೋದಕ್ಕೆ ಸಿಗುತ್ತೆ, ಅಂಡ್ ರೋಮನ್ ರೈನ್ಸ್ ಅವರ ಥೀಮ್ ಸಾಂಗ್ ಪ್ಲೇ ಆದಾಗ ಈ ಒಂದು ಸ್ಟೇಜ್ ನಮಗೆ ಯಾವ ರೀತಿ ನೋಡೋದಕ್ಕೆ ಸಿಗ್ತಾ ಇದೆ ಅಂತ ಅದ್ಭುತವಾಗಿ ತುಂಬಾನೇ ಮ್ಯಾಸಿವ್ ಆಗಿ ಡಬ್ಲ್ಯೂ ಅವರು ಡಿಸೈನ್ ಮಾಡಿದ್ದಾರೆ. ಅಂಡ್ ನೀವು ನಿಮ್ಮ ರೇಟಿಂಗ್ಸ್ ನ ಕೊಡಿ ಔಟ್ ಆಫ್ 10. ಈ ಬಾರಿಯ ರಸಲ್ ಮೇನಿಯಾ ಸ್ಟೇಜಿಗೆ ನಾನು 9 ಔಟ್ ಆಫ್ 10 ಕೊಡ್ತಾ ಇದ್ದೀನಿ. ನನಗೆ ಕಲರ್ ಕಾಂಬಿನೇಷನ್ ಸ್ವಲ್ಪ ಡಲ್ ಅಂತ ಅನ್ನಿಸ್ತಾ ಇದೆ, ಅದಕ್ಕೋಸ್ಕರ ಅದನ್ನ ಬಿಟ್ರೆ ಸ್ಟೇಜ್ ನ ಡಬ್ಲ್ಯೂ ಅವರು ಮ್ಯಾಸಿವ್ ಆಗಿ ಡಿಸೈನ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರತಕ್ಕಂಥದ್ದು ನಮ್ಮ ಡೊನಾಲ್ಡ್ ಟ್ರಂಪ್ ಅವರ ಬಗ್ಗೆ. ಸೊ ಪ್ರಾಬಬ್ಲಿ ನಮಗೆ ಡೊನಾಲ್ಡ್ ಟ್ರಂಪ್ ಅವರು ಕೂಡ ರಸಲ್ ಮೇನಿಯಾದಲ್ಲಿ ಯಾವ್ದಾದ್ರು ಒಂದು ಕೆಪಾಸಿಟಿಲಿ ನೋಡೋದಕ್ಕೆ ಸಿಗಬಹುದು. ಈ ರೀತಿ ಅಪ್ಡೇಟ್ ಗಳು ಬರ್ತಾ ಇದೆ. ಅಂಡ್ ನಮ್ಮ ಪ್ಯಾಟ್ ಮ್ಯಾಕಫಿ ಅವರು ಕೂಡ ಇದನ್ನ ಟೀಸ್ ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲ ಗೈಸ್, ರೋಮನ್ ರೈನ್ಸ್ ಅವರು ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂ ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವ್ರನ್ನ ಸಪೋರ್ಟ್ ಮಾಡ್ತಾರೆ, ನನಗೆ ಆ ವ್ಯಕ್ತಿ ಇಷ್ಟ ಅಂತ. ಇದಾದ್ಮೇಲೆ ಡೊನಾಲ್ಡ್ ಟ್ರಂಪ್ ಅವರ ಹೇಟರ್ಸ್ ಗಳು ರೋಮನ್ ರೈನ್ಸ್ ಅವ್ರನ್ನು ಕೂಡ ಹೇಟ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಅಷ್ಟೇ ಅಲ್ಲ, ರೀಸೆಂಟ್ ಆಗಿ ನಮ್ಮ ಡೊನಾಲ್ಡ್ ಟ್ರಂಪ್ ಅವರಿಗೆ ಹೂಲಾ ಫಾಲ್ ಅನ್ನು ಕೂಡ ಗಿಫ್ಟ್ ಮಾಡಲಾಗಿದೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಬರ್ತಾರೆ ಅಂತ ಅನ್ಕೋತೀನಿ ನಾನು ಕೂಡ. ನಮ್ಮ ಡೊನಾಲ್ಡ್ ಟ್ರಂಪ್ ಅವರು ರಸಲ್ ಮೇನಿಯಾ 41ಗೆ ನಮ್ಮ ರೋಮನ್ ರೈನ್ಸ್ ಅವರು ಡೊನಾಲ್ಡ್ ಟ್ರಂಪ್ ಅವ್ರನ್ನ ಸಪೋರ್ಟ್ ಮಾಡ್ತಾರೆ ಅಂತ ಮಾತ್ರಕ್ಕೆ ಫ್ಯಾನ್ಸ್ ಗಳು ರೋಮನ್ ರೈನ್ಸ್ ಅವ್ರನ್ನ ಹೇಟ್ ಮಾಡೋದು ತಪ್ಪು. ಯಾಕಂದ್ರೆ ಎಲ್ಲರಿಗೂ ಕೂಡ ತನ್ನದೇ ಆದಂತಹ ಅಭಿಪ್ರಾಯಗಳಿರುತ್ತೆ. ಅಂಡ್ ನಮ್ಮ ರೋಮನ್ ರೈನ್ಸ್ ಅವರು ಕೂಡ ಅವರ ಅಭಿಪ್ರಾಯನ ತಿಳಿಸಿದ್ದಾರೆ. ಆದ್ರೂ ಕೂಡ ಪೊಲಿಟಿಕಲ್ ವಿಚಾರಗಳ ಬಗ್ಗೆ ರೋಮನ್ ರೈನ್ಸ್ ಅವರು ಮಾತಾಡಿದ್ರಲ್ಲ, ಅದು ಫ್ಯಾನ್ಸ್ ಗಳಿಗೆ ಇಷ್ಟ ಆಗ್ತಾ ಇಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರತಕ್ಕಂಥದ್ದು ಡಬ್ಲ್ಯೂ ವರ್ಲ್ಡ್ ಬಗ್ಗೆ. ಡಬ್ಲ್ಯೂ ವರ್ಲ್ಡ್ ಅಲ್ಲಿ ಡಬ್ಲ್ಯೂ ಅವರು ಒಂದು ಇಂಟ್ರೆಸ್ಟಿಂಗ್ ವಾಲ್ ನ ಡಿಸೈನ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೀನಾ ಅಂತ ಒಂದು ವಾಲ್ ರೀತಿ ಗೋಡೆನ ನಿರ್ಮಾಣ ಮಾಡಿ ಆ ಒಂದು ವಾಲ್ ಮೇಲ್ಗಡೆ ಫ್ಯಾನ್ಸ್ ಗಳು ಹೋಗಿ ತನಗೆ ಏನ್ ಬೇಕೋ ಅದನ್ನ ಬರೆದು ಬರೋ ರೀತಿ ಡಬ್ಲ್ಯೂ ಅವರು ಪ್ಲಾನ್ ಮಾಡಿದ್ದಾರೆ. ಅಂಡ್ ಫ್ಯಾನ್ಸ್ ಗಳು ಕೂಡ ಏನೇನೋ ಬರೀತಾ ಇದ್ದಾರೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಅಂಡ್ ಇದಾದ್ಮೇಲೆ ರಸಲ್ ಮೇನಿಯಾ ಮುಗಿದ್ಮೇಲೆ ಈ ಒಂದು ವಾಲ್ ನ ಡಬ್ಲ್ಯೂ ಅವರು ನಮ್ಮ ಜಾನ್ ಸೀನಾ ಅವರಿಗೆ ಕೊಡ್ತಾರಂತೆ. ಅಂಡ್ ಈ ಒಂದು ವಾಲ್ ನ ಜಾನ್ ಸೀನಾ ಅವರು ತನ್ನ ಮನೆಯಲ್ಲಿ ಯಾವ್ದಾದ್ರು ಒಂದು ಜಾಗದಲ್ಲಿ ಇಟ್ಕೋತಾರಂತೆ. ಈ ರೀತಿ ಜಾನ್ ಸೀನಾ ಅವರಿಗೆ ಫೇರ್ವೆಲ್ ನ ಕೊಡ್ತಾ ಇದ್ದಾರೆ ಡಬ್ಲ್ಯೂ ಅವರು ಈ ಬಾರಿಯ ರಸಲ್ ಮೇನಿಯಾದಲ್ಲಿ. ಅಂಡ್ ಇದಾದ್ಮೇಲೆ ರೂಮರ್ಸ್ ಗಳು ಏನ್ ಬರ್ತಾ ಇದೆ ಗೊತ್ತಾ, ನಮ್ಮ ಜಾನ್ ಸೀನಾ ಅವರು ತನ್ನ ರಸಲ್ ಮೇನಿಯಾ ಸ್ಪೆಷಲ್ ಎಂಟ್ರೆನ್ಸ್ ಅಲ್ಲಿ ಈ ಒಂದು ವಾಲ್ಗೆ ಬೆಂಕಿ ಹಚ್ಚಿ ಬರ್ಬೋದು ಗುರು. ಆ ರೀತಿ ನಮ್ಮ ಜಾನ್ ಸೀನಾ ಅವರ ಸ್ಪೆಷಲ್ ಎಂಟ್ರಿ ನೋಡೋದಕ್ಕೆ ಸಿಗ್ಬಹುದು. ಯಾಕಂದ್ರೆ ಈಗ ನಮ್ಮ ಜಾನ್ ಸೀನಾ ಅವರು ಫ್ಯಾನ್ಸ್ ಗಳ ಮೇಲೆನೆ ಟರ್ನ್ ಆಗಿದ್ದಾರೆ. ಸೊ ಫ್ಯಾನ್ಸ್ ಗಳು ಥ್ಯಾಂಕ್ ಯು ಸೀನಾ ಅಂತ ಅವರಿಗೆ ಏನೇನೋ ಬರೀಬೇಕಾದ್ರೆ ನಮ್ಮ ಜಾನ್ ಸೀನಾ ಅವರು ಈ ಒಂದು ಗೋಡೆನೆ ಸುಟ್ಟಾಕಿ ರಸಲ್ ಮೇನಿಯಾಗೆ ಬಂದ್ರೆ ಫ್ಯಾನ್ಸ್ ಗಳ ಕೋಪ ನಮ್ಮ ಜಾನ್ ಸೀನಾ ಅವರ ಮೇಲೆ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಡಬ್ಲ್ಯೂ ಅವರು ಈ ರೀತಿ ಐಡಿಯಾನ ಮಾಡಬಹುದು ಅಂತ ರೂಮರ್ಸ್ ಗಳು ಬರ್ತಾ ಇದೆ. ಕಾದ್ ನೋಡೋಣ ಗೈಸ್, ಈ ರೀತಿನೇ ನಮ್ಮ ಜಾನ್ ಸೀನಾ ಅವರು ಈ ಒಂದು ಗೋಡೆಗೆ ಬೆಂಕಿ ಹಚ್ಚಿ ರಸಲ್ ಮೇನಿಯಾ 41ಗೆ ಏನಾದ್ರು ಬಂದ್ರೆ ನಿಜವಾಗ್ಲೂ ಮಾತ್ರ ಬ್ಯಾಡ್ ಆಸ್ ರೀತಿ ಇರುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಸಲ್ ಮೇನಿಯಾ 41 ನ ಸ್ಟೇಜ್ ಬಗ್ಗೆನೇ. ನಾವು ಸರಿಯಾಗಿ ಗಮನಿಸಿದ್ರೆ ಡಬ್ಲ್ಯೂ ಅವರು ಸ್ಟೇಜ್ ಒಳಗಡೆನೆ ಕೆಲವೊಂದಷ್ಟು ಸೀಟ್ ಗಳನ್ನು ಕೂಡ ಪ್ರಿಪೇರ್ ಮಾಡಿ ಹಾಕಿದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಗೊತ್ತಿಲ್ಲ ಇಲ್ಲಿ ಯಾರು ಕೂತ್ಕೋತಾರೆ ಅಂತ. ಐ ಥಿಂಕ್ ಆಲ್ ಆಫ್ ಫೇಮ್ ಸೆರೆಮನಿ ನೋಡೋದಕ್ಕೆ ಸಿಗಬೇಕಾದ್ರೆ ಅವರು ಕೂರೋದಕ್ಕೋಸ್ಕರ ಈ ರೀತಿ ಒಂದು ಸೀಟ್ ನ ಹಾಕಿರಬಹುದು, ಅಥವಾ VIP ಗಳಿಗೋಸ್ಕರ ಡಬ್ಲ್ಯೂ ಅವರು ಕೆಲವೊಂದಷ್ಟು ಸೀಟ್ ಗಳನ್ನ ಹಾಕಿರಬಹುದು, ಅಥವಾ ಆಮೇಲೆ ತಗಿಲಬಹುದು. ಏನೇ ಆಗ್ಲಿ ಸದ್ಯಕ್ಕೆ ಕೆಲವೊಂದಷ್ಟು ಸೀಟ್ ಗಳು ನಮಗೆ ಸ್ಟೇಜ್ ಮೇಲ್ಗಡೆ ನೋಡೋದಕ್ಕೆ ಸಿಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ನಮ್ಮ ರೋಮನ್ ರೈನ್ಸ್ ಅವರು ಇವತ್ತು ನಮಗೆ ಪ್ಯಾಟ್ ಮ್ಯಾಕಫಿ ಶೋ ಅಲ್ಲಿ ನೋಡೋದಕ್ಕೆ ಸಿಕ್ಕಿದ್ರು. ಅಂಡ್ ಅವರು ತುಂಬಾ ವಿಚಾರ
ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ನಾನಿಲ್ಲಿ ಒಂದು ವಿಚಾರನ ತಿಳಿಸ್ಕೊಡ್ತೀನಿ. ಇವತ್ತು ಅಪ್ಡೇಟ್ ವಿಡಿಯೋಗಳಲ್ಲಿ ಆ ಎಲ್ಲ ವಿಚಾರಗಳ ಬಗ್ಗೆನೂ ಕೂಡ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಸದ್ಯಕ್ಕೆ ನಮ್ಮ ರೋಮನ್ ರೈನ್ಸ್ ಅವರು ತನ್ನ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾರೆ. ಅವ್ರು ಹೇಳ್ತಾರೆ, ರಸ್ಸಲ್ ಮೇನಿಯಾ 40ಯಲ್ಲೇನೆ ನನ್ನ ಇಡೀ ಫ್ಯಾಮಿಲಿ ಮೇನ್ ಇವೆಂಟ್ನ ನೋಡೋದಕ್ಕೆ ಬರಬೇಕಾಗಿತ್ತು, ಬಟ್ ಹಾಫ್ ಹಾಗೆ ಸೀಕಾ ಅವರು ಡೆತ್ ಆದ್ರಲ್ಲ, ಆ ಒಂದು ವಿಚಾರದಲ್ಲಿ ಅವರು ರಸ್ಸಲ್ ಮೇನಿಯಾದಲ್ಲಿ ಪ್ರೆಸೆಂಟ್ ಆಗಿರಲಿಲ್ಲ. ಬಟ್ ಈ ವರ್ಷ ನನ್ನ ಇಡೀ ಫ್ಯಾಮಿಲಿನ ನಾನು ರಸ್ಸಲ್ ಮೇನಿಯಾಗೆ ಕರ್ಕೊಂಡು ಬರ್ತಾ ಇದ್ದೀನಿ ಅಂಡ್ ಅವರ ಮುಂದೆ ನಾನು ನನ್ನ 100% ಡಿಲಿವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂಡ್ ನನ್ನ ಕರಿಯರ್ನ ಬೆಸ್ಟ್ ಪರ್ಫಾರ್ಮೆನ್ಸ್ನ ರಸ್ಸಲ್ ಮೇನಿಯಾದಲ್ಲಿ ನಾನು ಡಿಲಿವರ್ ಮಾಡ್ತೀನಿ ನನ್ನ ಫ್ಯಾಮಿಲಿ ಮುಂದೆ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಅಫಿಷಿಯಲ್ ಆಗಿ ಹೇಳಿದ್ದಾರೆ. ಸೊ ರೋಮನ್ ರೈನ್ಸ್ ಅವರ ಕರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸು ಇವತ್ತಿನ ಈ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಲ್ಲಿ ಬರುತ್ತಂತೆ. ಅಷ್ಟೇ ಅಲ್ಲ, ಅವರ ಫ್ಯಾಮಿಲಿ ಕೂಡ ಬಂದಿರೋದ್ರಿಂದ ರೋಮನ್ ರೈನ್ಸ್ ಅವರು ಗೆಲ್ಲೋ ಚಾನ್ಸಸ್ ನಿಜವಾಗ್ಲೂ ಕೂಡ ಜಾಸ್ತಿ ಆಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಾನ್ ಸಿನಾ ಅವರ ಬಗ್ಗೆ. ರೀಸೆಂಟ್ ಆಗಿ ಮತ್ತೊಮ್ಮೆ ನಮ್ಮ ಜಾನ್ ಸಿನಾ ಅವರು ಕ್ರಿಪ್ಟಿಕ್ ಇನ್ಸ್ಟಾಗ್ರಾಮ್ ಪೋಸ್ಟ್ ನ ಅಪ್ಲೋಡ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಅವರು ಎಲಿಜಿಯನ್ ಸ್ಟೇಡಿಯಂ ನ ಮೀಮ್ ಗೆ ಕನೆಕ್ಟ್ ಮಾಡಿ ಸ್ಟಾಂಗ್ ಕೋಲ್ಡ್ ಸಿ ಯು ಸಂಡೇ ಅಂತ ಒಂದು ಪೋಸ್ಟ್ ನ ಹಾಕಿದ್ದಾರೆ. ಇದಾದ್ಮೇಲೆ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟಿನ್ ಅವರ ಟೀಸ್ ನ ಮಾಡ್ತಾ ಇದ್ದಾರೆ ಅಂತ ಫ್ಯಾನ್ಸ್ ಗಳು ಮಾತಾಡ್ತಾ ಇದ್ದಾರೆ. ಏನೇ ಆಗ್ಲಿ ಗೈಸ್, ನಮ್ಮ ಜಾನ್ ಸಿನಾ ಅವರ ಕಡೆಯಿಂದ ಈ ರೀತಿ ಕ್ರಿಪ್ಟಿಕ್ ಪೋಸ್ಟ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ನಮ್ಮ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟಿನ್ ಅವರು ಕೂಡ ಬರೋದು 100% ಕನ್ಫರ್ಮ್ ಆಗಿರೋದ್ರಿಂದ ನಮ್ಮ ಜಾನ್ ಸಿನಾ ಅವರು ಅದನ್ನು ಕೂಡ ಟೀಸ್ ಮಾಡ್ತಾ ಇರಬಹುದು. ಸೊ ಇದರಿಂದ ನಮ್ಮ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟಿನ್ ಅವರು ರಸ್ಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗುವಂತ ಚಾನ್ಸ್ ಇನ್ನೂ ಕೂಡ ಜಾಸ್ತಿ ಆಗ್ತಾ ಇದೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ನಾನು ಮತ್ತೊಮ್ಮೆ ಎಲ್ಲಾ ಟೈಮಿಂಗ್ಸ್ ಕೂಡ ತಿಳಿಸ್ಕೊಡ್ತೀನಿ. ಸ್ಮ್ಯಾಕ್ ಡೌನ್ ಈಗಾಗಲೇ ಬರ್ತಾ ಇದೆ. ಇದನ್ನ ನೀವು ನೆಟ್ಫ್ಲಿಕ್ಸ್ ಅಲ್ಲಿ ನೋಡ್ತಾ ಇದ್ದೀರಾ ಅಥವಾ ನಾನು ಪ್ರೊವೈಡ್ ಮಾಡಿರ್ತಕ್ಕಂತಹ ಲಿಂಕ್ ನ ಯೂಸ್ ಮಾಡಿಕೊಂಡು ನೋಡ್ತಾ ಇದ್ದೀರಾ. ಸ್ಮ್ಯಾಕ್ ಡೌನ್ ಮುಗಿದ ಮೇಲೆ ನಿಮಗೆ 10ವರೆಗೆ ಹಾಲ್ ಆಫ್ ಫೇಮ್ ನೋಡೋದಕ್ಕೆ ಸಿಗುತ್ತೆ. ಅದನ್ನ WWE ಅವರು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ. ಲೈವ್ ಆಗಿ ನೀವು ಯೂಟ್ಯೂಬ್ ಅಲ್ಲಿ ನೋಡಬಹುದು ಹಾಲ್ ಆಫ್ ಫೇಮ್ ನ. ಅದ್ರ ಬಗ್ಗೆನೂ ಕೂಡ ನಾನು ವಿಡಿಯೋ ಮಾಡ್ತೀನಿ. ಅದಾದ್ಮೇಲೆ ನಿಮಗೆ ರಸ್ಸಲ್ ಮೇನಿಯಾ 41 ನ ನೈಟ್ 1 ನೋಡೋದಕ್ಕೆ ಸಿಗುತ್ತೆ. ನಾಳೆ ಬೆಳಿಗ್ಗೆ 4ವರೆಗೆ ಮೇನ್ ಶೋ. ಅದಾದ್ಮೇಲೆ ಸೋಮವಾರ ಬೆಳಿಗ್ಗೆ 4ವರೆಗೆ ರಸ್ಸಲ್ ಮೇನಿಯಾ 41 ನ ನೈಟ್ 2 ನೋಡೋದಕ್ಕೆ ಸಿಗುತ್ತೆ. ಸೊ ಸ್ಮ್ಯಾಕ್ ಡೌನ್ ಮುಗಿದ್ಮೇಲೆ ಹಾಲ್ ಆಫ್ ಫೇಮ್ ಮುಗಿದ್ಮೇಲೆ ಡೈರೆಕ್ಟ್ ಆಗಿ ರಸ್ಸಲ್ ಮೇನಿಯಾ 41 ನ ನೈಟ್ 1, ಅದಾದ್ಮೇಲೆ ನೈಟ್ 2 ನೋಡೋದಕ್ಕೆ ಸಿಗುತ್ತೆ. ಹಾಲ್ ಆಫ್ ಫೇಮ್ 10ವರೆಗೆ ನೋಡೋದಕ್ಕೆ ಸಿಕ್ಕರೆ ನೈಟ್ 1 ನಾಳೆ ಬೆಳಿಗ್ಗೆ 4ವರೆ, ನೈಟ್ 2 ನಾಡಿದ್ದು ಬೆಳಿಗ್ಗೆ 4ವರೆಗೆ ನೋಡೋದಕ್ಕೆ ಸಿಗುತ್ತೆ. ಯಾರು ಕೂಡ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಇವತ್ತೇ ನನ್ನ ರಸ್ಸಲ್ ಮೇನಿಯಾ 41 ನ ನೈಟ್ 2 ನ ಪ್ರಿಡಿಕ್ಷನ್ ವಿಡಿಯೋ ಕೂಡ ಅಪ್ಲೋಡ್ ಆಗುತ್ತೆ. ಸ್ಮ್ಯಾಕ್ ಡೌನ್ ರಿವ್ಯೂ ವಿಡಿಯೋ ಕೂಡ ಅಪ್ಲೋಡ್ ಆಗುತ್ತೆ ಅಂಡ್ ಇನ್ನ ಒಂದು ಅಪ್ಡೇಟ್ ವಿಡಿಯೋ ಕೂಡ ಅಪ್ಲೋಡ್ ಆಗುತ್ತೆ. ಏನೇ ಆಗಲಿ ಗೈಸ್, ಚಾನಲ್ ಸಿಕ್ಕಾಪಟ್ಟೆ ಬ್ಯುಸಿ ಆಗಿರುತ್ತೆ ಈ 3 ದಿನ. ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.